Hey busy people, hi, welcome back to my YouTube channel. Uncle, hi ಮಾಡಿ. Hi ನೋಡಿ. ನನ್ನ ಫೇವರೇಟ್ ಅಂಕಲ್ ಇವರು. ಆಚೆ ಸ್ವಲ್ಪ ಕೆಲಸ ಇತ್ತು ಗಾಯ್ಸ್. ಲಿಟರಲಿ ಅದನ್ನ ಮುಗಿಸ್ಕೊಂಡು ಬರೋಷ್ಟೊಳಗೆ ಹೆಕ್ಟಿಕ್ ಆಗೋಯ್ತು. ಕಂಗ್ರಾಚುಲೇಷನ್ ಬ್ರದರ್. ಹೊಟ್ಟೆ ಹಸಿತಿದೆ, ಏನ್ ಮಾಡಿದಾಳೆ ಗೊತ್ತಿಲ್ಲ ನಮ್ಮ ಅಕ್ಕ. ನೋಡೋಣ ನಮ್ಮ ಅಕ್ಕನ ಅಪಾರ್ಟ್ಮೆಂಟ್ ಇದು. ಸಿ ಲಿಫ್ಟ್ ಬೇರೆ ವರ್ಕ್ ಆಗ್ತಿದೆ ಇಲ್ವೋ ಅಪ್ಪ. ಆಚೆ ಲಿಟ್ರಲಿ ವೆದರ್ ಫುಲ್ ಸಖತ್ತಾಗಿದೆ ಗೈಸ್. ನಿಜವಾಗ್ಲೂ ನನಗೆ ವೆದರ್ ಬೆಳಗ್ಗೆ ಬೇರೆ ತಿಂಡಿ ತಿಂದಿಲ್ಲ. ನೋಡ 4th ಫ್ಲೋರ್. ನೋಡ ನನ್ ಏನ್ ನಮ್ಮ ಅಕ್ಕ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಏನ್ ಮಾಡಿದಾರೆ ಅಂತ. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಿದೆ. ಹೊಟ್ಟೆ ಹಸಿವಾಗ ಲಿಟ್ರಲಿ ಏನ್ ಕೊಟ್ರು ತಿನ್ನೋಣ ಅನ್ಸ್ಬಿಡುತ್ತೆ. ಏನ್ ಟೇಸ್ಟೇ ಇಲ್ಲ ಅಂತಂದ್ರೆ ನನಗೆ ಟೇಸ್ಟಿಯಾಗಿ ಫೀಲ್ ಆಗುತ್ತೆ ಗೈಸ್. ನೋಡೋಣ ಅಪ್ಪ. ತುಂಬಾ ಆಚೆ ಇದ್ದು ಸಡನ್ ಆಗಿ ಲಿಫ್ಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಫ್ಯಾನ್ ಕೆಳಗೆ ನಿಲ್ಸ್ಕೊಳ್ಳೋದೇ ಒಂಥರ ಸಿಕ್ಕಾಬಟ್ಟೆ ಚಿಲ್ನೆಸ್ ಆಗಿದೆ. ನೋಡೋಣ 4th ಫ್ಲೋರ್ ಬಂತು ಗೈಸ್. ನೋಡೋಣ ಏನ್ ಮಾಡಿದಾಳೆ. ಹೊಟ್ಟೆ ಬೇರೆ ಹಸಿತಿದೆ. ಲಿಟ್ರಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಏನಾದ್ರು ಮಾಡಿರ್ತಾರೆ ನೋಡಿ ಗೈಸ್. ಶಿಷ್ಟ ಸೇ ಹಾಯ್. ಎಲ್ಲರೂ ನೋಡ್ತಾ ಇದಾರೆ ಗಾಯ್ಸ್. ಹಾಯ್ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಅಕ್ಕ ಅಡಿಗೆ ಮಾಡ್ತಾ ಇದಾರೆ ಸಡನ್ ಆಗಿ. ನೋಡಿ ನೋಡಿ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಪಾಲಕ್ ದಾಲ್. ಏನ್ ಮಾಡ್ತಿದೆ? ಪಾಲಕ್ ದಾಲ್. ಏನದು ಸೊಪ್ಪು ಲೈಕ್ ಸಾರಾ ಇಲ್ಲ? ಓಕೆ, ರೈಸ್ಗಾ ಇಲ್ಲ ಫುಲ್ ರೈಸ್ ಅಲ್ಲೇ ಹಾಕ್ಬಿಡ್ತೀರಾ? ಹಾ ಹಾ ನೋಡಿ ಗಾಯ್ಸ್, ನಮ್ಮ ಅಕ್ಕನ ಪಾಪು ಏನೋ ಮಾಡಿದಾಳಂತೆ. ಶ್ರೀಷ್ಟ ಶ್ರೀಷ್ಟ ನೋಡಿ ಅವಳೇ ಬ್ರೇಸ್ಲೆಟ್ ಮಾಡ್ಕೊಂಡಿದ್ದಾಳೆ ಅವಳಿಗೆ. ಮಕ್ಳಿಗೆ ಸುಮ್ನೆ ಫೋನು ಅಥವಾ ಟಿವಿ. ಆಮೇಲೆ ಆಕ್ಚುಲಿ ಕಿಟ್ ಸಿಗುತ್ತೆ ಆಯ್ತಾ ಆನ್ಲೈನ್ ಅಲ್ಲಿ. ಶ್ರೀಷ್ಟ ಕಿಟ್ ತಗೋಬಾ, ಬ್ರೇಸ್ಲೆಟ್ ಕಿಟ್. ಸೊ ಈ ತರ ಕಿಟ್ ಸಿಗುತ್ತಾ? ಈಗ ಈ ಮಕ್ಕಳೇ ಇನ್ನೋವೇಟಿವ್ ಆಗಿ ಅವರೇ ಕಲರ್ ಕಾನ್ಸೆಪ್ಟ್ ಆಗಿ. ಈಗ ಅಂದ್ರೆ ಫೋನ್ ಎಲ್ಲ ನೋಡಿ ಟೈಮ್ ವೇಸ್ಟ್ ಮಾಡೋದ್ ಬದಲು ಈ ತರ ಇನ್ನೋವೇಟಿವ್ ಆಗಿ ಏನಾದ್ರು ಮಾಡ್ಸಿದ್ರೆ. ಎಲ್ಲ ಅರೇಂಜ್ ಮಾಡಿ ಬಂದಿರ್ತಾಳ, ಅವಳಿಗೆ ಸ್ವಲ್ಪ ಕಷ್ಟ. ಹೌದು, ಅದು ಆಮೇಲೆ ಈ ಥ್ರೆಡ್ ಅಲ್ಲಿ ಅಂತೂ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವಳು ಲಾಸ್ಟ್ ಅಲ್ಲಿ ಮುಗ್ಸಾದ್ಮೇಲೆ ಹಿಂಗ್ ಬಂದ್ಬಿಟ್ಟಮ್ಮ ನಂಗೆ ಈ ತರ ಟೈ ಮಾಡ್ಕೊಡು ಅಂತಾರೆ. ಟೈ ಮಾಡ್ಕೊಡ್ತೀನಿ. ಚೆನ್ನಾಗ್ ಮಾಡಿದಾಳೆ. ಇದೇನಿಲ್ಲ ಅಂದ್ರೂ ನಿಮ್ಗೆ ಅರೌಂಡ್ ಹೊರಗಡೆ ಒಂದು 100 to 200 ಇಲ್ಲಿ ಯೂನಿಕಾರ್ನ್ ಇದೆ. ಹೌದು, ಏನೇನೋ ಹಾಕಿದಾಳೆ ಚೆನ್ನಾಗಿ. ಹೌದು. ಆಮೇಲೆ ಕಲರ್ ಕಾನ್ಸೆಪ್ಟ್ ನೋಡಿ ಅವಳೇ ಮಾಡಿರೋದು, ನನ್ನ ಹತ್ರ ಹೇಳಿಸ್ಕೊಂಡಿಲ್ಲ. ಅವಳೇ ಎಲ್ಲ ಮಲ್ಟಿ ಕಲರ್ ಮಾಡ್ಕೊಂಡಿದ್ದಾಳೆ. ಚೆನ್ನಾಗಿದೆ, ವೆರಿ ಗುಡ್ ಚಿರ. ಇದು ನೀಟಾಗಿ ಟೈ ಮಾಡ್ಬಿಡ್ತೀನಿ. ಶಾರದಂದು ತೋರ್ಸು, ನೆಕ್ಸ್ಟ್ ಬರ್ತಾಳಲ್ಲ ನೋಡಿ. ಇವಳು ಮಾಡಿದಾಳೆ, ಚೆನ್ನಾಗಿ ಮಾಡಿದಾಳೆ. ಸೊ ನನ್ನ ಮಗ್ಳಿ ಫ್ರೆಂಡ್ ಶಾರದೆ. ಸೊ ಅವಳಿಗೆ ಒಂದು ಹಾಡು ಹೇಳ್ತಿರ್ತೀನಿ ಯಾವಾಗ್ಲೂ. ಯಾವ ಹಾಡು ಶಾರದ? ಶಾರದಿ ಹಾಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀನು ಹಾಡು ಹಾಡು ಹೇಳ್ತಾಳೆ. ವೆರಿ ಗುಡ್ ಗರ್ಲ್ ಇವಳು, ಶ್ರೀಷ್ಟನ್ ತರಾನೇ. ಸೊ ಇಬ್ರು ಒಳ್ಳೆ ಫ್ರೆಂಡ್ಸ್, UKG LKG ಫ್ರೆಂಡ್ಸ್ ಇವರು. ಸೊ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್. ಶಾರದಾ ನೀನೇ ಮಾಡಿದ ಅದು? ನೈಸ್. ಶಾರದಾ ಇದೆ ನೈಸ್, ಚೆನ್ನಾಗಿ ಮಾಡಿದಾರೆ. ಏನ್ ಮಾಡಿರೋದ ಥ್ರೆಡ್ ತುಂಬಾ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದೀರಾ, ಅದೇ ಪ್ರಾಬ್ಲಮ್. ನಾನ್ ತುಂಬಾ ದೊಡ್ಡದಾಯ್ತದ ನಂಗ. ಹೌದಾ? ಅಮ್ಮ ಕೊಟ್ಬಿಡ್ತೀನಿ. ಅಮ್ಮಿ ಕೊಟ್ಕೊಡು. ನೋಡಿ ಇದು ದೊಡ್ಡದಾಯ್ತಂತೆ, ಸೊ ಅದಕ್ಕೆ ಅವ್ರ ಅಮ್ಮ ಕೊಡ್ತಾವಂತೆ. ಈಗ ಶಾರದಾ ಹೌದು. ನೋಡಿ ಈಗ ಶಾರದನ್ ಬ್ರೇಸ್ಲೆಟ್ ರೆಡಿ ಆಯ್ತು. ವೆರಿ ನೈಸ್. ಸೊ ಇವ್ರು ವೀಕೆಂಡ್ಸ್ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತಲ್ವಾ, ಸೊ ಇಲ್ಲಿ ಬರ್ತಾರೆ. ಬಂದು ಏನಾದ್ರು ಈ ತರ ಬ್ರೇಸ್ಲೆಟ್ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ. ಮತ್ತೆ ಇನ್ನೇನ್ ಮಾಡ್ತೀರಾ ನೀವಿಬ್ರು ಸೇರ್ಕೊಂಡು? ಹಾ, ಕಿಚನ್ ಸೆಟ್ ಆಡ್ತಾರೆ, ಮತ್ತೆ ಡಾನ್ಸ್ ಮಾಡ್ತಾರೆ, ಓದಿಸ್ತೀನಿ. ರೀಲ್ಸ್ ಮಾಡ್ತಾರೆ. ರೀಲ್ಸ್ ಮಾಡ್ತಾರೆ. ಹೌದು, ಡಾನ್ಸ್ ಮಾಡ್ತಾರೆ. ನಮ್ ಟೈಮಲ್ಲಿ ಹಿಂಗೆ ಇತ್ತ ಅಂತ ಯೋಚನೆ. ಓಕೆ, ಇವಾಗ ಪಾಲಕ್ ದಾಲ್ ಮಾಡೋಣ ಬನ್ನಿ. ಸೊ ಪಾಲಕ್ನ ಒಂಚೂರು ಕುದಿಸ್ಕೋಬೇಕು. ಅದಾದ್ಮೇಲೆ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಆಯ್ತಾ. ಇದಕ್ಕೆ ನಾನು ಒಂದೇ ಒಂದ್ ಮೆಣಸಿನ್ಕಾಯಿ ಹಾಕಿದೀನಿ ಅಷ್ಟೇ. ನೋಡಿ ಒಂದೇ ಒಂದ್ ಮೆಣಸಿನ್ಕಾಯಿ ಹಾಕಿದೀನಿ. ಇವಾಗ ಅಲ್ಲಿವರೆಗೂ
ಇವಾಗ ಇದಕ್ಕೆ ಬೇಳೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು 2 ತರ ಬೇಳೆ ಮಿಕ್ಸ್ ಮಾಡಿದೀನಿ. ಸಾಂಬಾರ್ ಬೇಳೆ ಒಂದು ಮತ್ತೆ ಹೆಸರು ಬೇಳೆ ಆಯ್ತಾ. ಓಕೆ. ಇದನ್ನ ಹಾಕೋಬೇಕು. ನಾನು ಚೂರ್ ಇವಾಗ ತೊಳ್ಕೊಂಡ್ಬರ್ತೀನಿ. ಸೊ ಇದನ್ನ ವಾಶ್ ಮಾಡಾಯ್ತು ಬೇಳೆನ. ನಾನು ಆಮೇಲೆ ಚೂರ್ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಅಂದ್ರೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೆ ಒಂಚೂರು ಗಾರ್ಲಿಕ್, ಒಂದು ಈರುಳ್ಳಿ ಮತ್ತೆ ಟೊಮ್ಯಾಟೊ. ಒಂದ್ ಸಾಕ ಈರುಳ್ಳಿ? ಒಂದ್ ಸಾಕು. ಮತ್ತೆ ಟೊಮ್ಯಾಟೊ ಒಂದ್ ಫುಲ್ ದೊಡ್ಡದು. ನನಗೆ ಅಡ್ಗೆನ ಬರಲ್ಲ, ಏನ್ ಮಾಡೋದು? ನಿನ್ ಜನ್ಮಕ್ಕೆ ಹೋಗೋ. ಹೇಳ್ಕೊಡ್ತಿದ್ದೀನಿ ನಾನು, ಕಲ್ತ್ಕೊ. ಸ್ವಲ್ಪ ಅರ್ಶಿನ ಹಾಕ್ಬೇಕಾಯ್ತಾ. ಅರ್ಶಿನ, ಜೀರಿಗೆ 1 ಸ್ಪೂನ್ ಅಷ್ಟು ಜೀರಿಗೆ, ನೀರ್ ಹಾಕ್ಬಿಟ್ಟು ಕುದಿಸ್ಕೊಬೇಕು. ಇದ್ ನೀವು ತುಂಬಾ ಲೈಕ್ ಅರ್ಜೆಂಟ್ ನೀವು ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಬೇಕು ಅಂತಂದ್ರೂನು ಲೈಕ್ ಈ ತರ ಈಸಿಯಾಗಿ ಮಾಡ್ಕೋಬಹುದು. ಏನಾದ್ರು ತುಂಬಾ ಲೈಕ್ ಅರ್ಜೆಂಟ್ ಏನಾದ್ರು ಲೈಕ್ ಸಾರ್ ಮಾಡಕ್ಕೆ ಗೊತ್ತಾಗ್ಲಿಲ್ಲ ಅಂತ ಏನಾದ್ರು ಇದು ತುಂಬಾ ಈಸಿ, ಬೇಗ ಮಾಡ್ಕೋಬಹುದು. ನಿಮ್ಗೆ ಬ್ಲಡ್ ಇಂಪ್ರೂವ್ ಮಾಡುತ್ತೆ. ತುಂಬಾ ಆಕ್ಚುಲಿ ತುಂಬಾ ಒಳ್ಳೇದು. ಅದಕ್ಕೆ ನಾನು ಯೂಶಲಿ ಪಾಲಕ್ ವೆಜಿಟೇಬಲ್ಸ್ ಹಾಕಿನೇ ಎಲ್ಲ ಡಿಶಸ್ ಮಾಡ್ತೀನಿ. ಹೌದು, ನಮ್ಮ ಅಕ್ಕ ಗೈಸ್ ಲೈಕ್ ಬೆರಿ ಲೈಕ್ ಇದು ಪನ್ನೀರ್, ಮಶ್ರೂಮ್ ಆತರನೇ ತುಂಬಾ ಹೆಲ್ದಿಯಾಗಿ ವೆಜ್ಜೀಸ್ ಹಾಕ್ಬಿಟ್ಟು ಮಾಡ್ತಾರೆ ಯಾವಾಗ್ಲೂ ಅಷ್ಟೇ. ದಾಲ್ಗೆ ಒಂಚೂರು ಬೇಗ ಬೇಯಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಬೇಗ ಬೇಯುತ್ತೆ. ಇದೊಂದು ಟಿಪ್ ಆಫ್ ದ ಡೇ. ಕಲ್ತ್ಕೊ. ಓಕೆ. ಸೊ ಇದು ನಾನು ಒಂದು 3-4 ವಿಷಲ್ ಬರೋವರೆಗೂ ಅದನ್ನ ಕುಗ್ಸ್ಕೋಬೇಕು ಆಯ್ತಾ. ಅಲ್ಲಿವರೆಗೂ ಇದು ಇವಾಗ ಆಗಿದೆ ಪಾಲಕ್. ಕೂಗ್ಲಿ, ಅಲ್ಲಿ ತನಕ ನಮ್ ಪುಟಾಣಿಗಳು ಏನ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ಬರೋಣ. ಏನ್ ಮಾಡ್ತಿದ್ದೀರಾ? ನೈಸ್ ಗೈಸ್, ನೋಡಿ ಎಷ್ಟ್ ನೀಟಾಗಿ ಟೈಮ್ ವೇಸ್ಟ್ ಮಾಡಿದೆ. ನೀಟಾಗಿ ಎಲ್ಲಾನು ಬಟ್ಟೆ ಎಲ್ಲ ನೀಟಾಗಿ ಮಡ್ಚಿ ಇಡ್ತಾ ಇದ್ದಾರೆ ನೋಡಿ. ಇವಳು ಫ್ರೆಂಡ್ ನ ಕರ್ಕೊಂಡ್ ಬಂದ್ಬಿಟ್ಟು ಇಷ್ಟ ತನಕ ಆಟ ಆಡ್ಸ್ಬಿಟ್ಟು ಹೆಲ್ಪ್ ಮಾಡ್ಸ್ಕೊತಾಳೆ. ಇಬ್ರು ಲೈಕ್ ಒಟ್ಟಿಗೆ ಕುತ್ಕೊಂಡು ಎಲ್ಲ ಇದ್ ಮಾಡ್ತಾ ಇದಾರೆ. ಏನ್ ಮಾಡ್ತಿದ್ದೀರಾ ಹೇಳಿ? ಬಟ್ಟೆ ಮಡಿಸ್ತಾ ಇದಾರಂತೆ ಗಾಯ್ಸ್. ನೋಡಿ ಗಾಯ್ಸ್, ಫಸ್ಟ್ ಸ್ಟ್ಯಾಂಡರ್ಡ್ಗೆನೆ ಎಷ್ಟು, ಹೌದು ಅದೇನೆ ಫಸ್ಟ್ ಸ್ಟ್ಯಾಂಡರ್ಡ್ಗೆನೆ ಲೈಕ್ ಯಾರ್ದು ಹೆಲ್ಪ್ ಇಲ್ದೆ ಎಷ್ಟ್ ನೀಟಾಗಿ ಅವ್ರವ್ರ ಕೆಲ್ಸ ಮಾಡ್ಕೊತಿದಾರೆ. ಅದಕ್ಕೆ ಗರ್ಲ್ಸ್ ಅನ್ನೋದಲ್ವಾ, ಗರ್ಲ್ಸ್ ಅಂದ್ರೆ ಗರ್ಲ್ಸ್ ಅಷ್ಟೇ. ಬಾಯ್ಸ್ ಮಾಡ್ಕೋತಾರೆ, ಕ್ಲೀನ್ ಮಾಡ್ಕೋತಾರೆ. ಬಾಯ್ಸ್ ಏನ್ ಮಾಡಲ್ಲ ಅಂತಲ್ಲ, ಸ್ವಲ್ಪ ಜನ ಚಿಕ್ಕ ಮಕ್ಳು ಲೈಕ್ ಬರೀ ಆಟದ ಮೂಡಲ್ಲೇ ಇರ್ತಾರೆ. ಹುಡ್ಗಿರ್ ಅಂದ್ರೆ ಯಾವಾಗ್ಲೂ ಇದೇ ತರಾನೇ ಲೈಕ್ ಈ ಒಂಥರ ಫುಲ್ಲು ಹಿಂಗಂದ್ರೆ ರೆಡಿ ಆಗೋದು, ಕಾನ್ಶಿಯಸ್ನೆಸ್ ಇರುತ್ತೆ ಒಂದ್ ಬ್ಯೂಟಿ ಮೇಲಾಗ್ಲಿ ಎಲ್ಲ ಆಗ್ಲಿ. ಅದೇ ಇವಾಗ ಪಾಲಕ್ನೆಲ್ಲ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು, ಇದು ಓಕೆ. ಸೊ ನೋಡಿ ಈ ತರ ಆಯ್ತಾ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು ಅರ್ಧ ತುಪ್ಪ, ಅರ್ಧ ಎಣ್ಣೆ ಹಚ್ಕೊತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಾಗತ್ತೆ, ಹೆಲ್ದಿ ಇರುತ್ತೆ ಅಂತ. ಇಷ್ಟು ಅಷ್ಟಕ್ಕೆ ಕರೆಕ್ಟ್ ಆಗಿ ಎಣ್ಣೆ. ಏನಕ್ಕಿದೆ ಒಗ್ಗರಣೆಗ? ಸೊ ಇವಾಗ ಪಟ ಅನ್ಬೇಕು ಅಲ್ಲಿವರೆಗೂ. ನೆಕ್ಸ್ಟ್ ಏನೋ ಐಟಮ್ ಹಾಕ್ಬಾರ್ದು, ಗೊತ್ತಾಯ್ತಾ? ಚಟ್ ಅನ್ಬೇಕು. ಚಟ್ ಅಂದ್ರೆ ನನಗ್ ಭಯ ಗಾಯ್ಸ್, ಲಿಟ್ರಲಿ ನಂಗೆ ಒಂಥರ ಭಯ ಆಗುತ್ತೆ. ಪಟ್ ಅನ್ಬೇಕಮ್ಮ, ಓಕೆ ಅಂತ ರೆಡಿ ಅಂತ ಟೇಸ್ಟ್ ಬರುತ್ತೆ. ಆಕ್ಚುಲಿ ಪಟ್ ಅನ್ಬೇಕದು. ನೋಡಿ ಅನ್ಬೇಕು. ಅಲ್ಲ ಅದ್ ಸರಿ ಸಿಡಿಯುತ್ತಲ್ಲ ಅದು. ನೆಕ್ಸ್ಟ್ ಐಟಮ್ ಹಾಕ್ಕೊಬೇಕು. ಆಮೇಲೆ ಜೀರಿಗೆ ಹಾಕಿದೀನಿ, ಕರಿಬೇವಿನ ಸೊಪ್ಪು ಆಯ್ತಾ, ಆಮೇಲೆ ಹಿಂಗ ನೈಸ್. ನಂಗೆ ಇದೆಲ್ಲ ಗೊತ್ತು, ಬಟ್ ಆದ್ರೆ ಇಂಟ್ರೆಸ್ಟ್ ತೋರ್ಸಲ್ಲ. ನೋಡಿ ಗಾಯ್ಸ್, ಒಂದ್ ಸಾಂಬಾರ್ ಮಾಡಕ್ ಬಿಡ್ತಾ ಇಲ್ಲ ಗಾಯ್ಸ್. ಹಿಂಗೆ ಇದಕ್ಕೇನೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಪಾಲಕ್ ಹಾಕ್ಬೇಕು. ಚೂರು ನೀವು ಇದನ್ನ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೇನೆ ಒಂದ್ ಚೂರು ಉಪ್ಪು ಹಾಕೋತಾ ಇದೀನಿ, ಸ್ವಲ್ಪ. ಆಮೇಲೆ ಬೇಕಂದ್ರೆ ಆಡ್ ಮಾಡ್ಕೊಳ್ಳೋಣ. ಇದೊಂದು 3-4 ಮಿನಿಟ್ಸ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸಾಂಬಾರ್ ಪುಡಿ ಹಾಕ್ತೀನಿ ಇದಕ್ಕೇನೆ. ಒಬ್ರೊಬ್ರು ಒಗ್ಗರಣೆಗೆ ಹಾಕ್ತಾರೆ, ಒಬ್ರೊಬ್ರು ಇಲ್ಲಿ ಬೆಳೆಗೆ ಹಾಕೋತಾರೆ. ಸೊ ನೀವು ಯಾವಾಗ್ಲೂ ಅಮ್ಮ ಹಿಂಗೆ ಮಾಡ್ತೀರಿ. ನಮ್ಮ ಅಕ್ಕ ತೋರ್ಸೋದೆಲ್ಲ ಫುಲ್ ಈಸಿ ರೆಸಿಪೀಸ್, ನೋಡ್ಕೊಳ್ಳಿ. ತುಂಬಾ ಅರ್ಜೆಂಟ್ ನಿಮ್ಗೆ ಏನಾದ್ರು
ತುಂಬಾ ಈಸಿಯಾಗಿ ಮಾಡ್ಬೇಕು. ಕೂಡ ಹ್ಮ್ ಪಾಲಕಲ್ಲಿ ಎಷ್ಟು ಜಾಸ್ತಿ ಕೆಲಸ ಇದೆಯಲ್ಲ ಗೈಸ್, ಲಿಟ್ರಲಿ ಒಂದ್ ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಹೋಗ್ಬಿಡ್ಬೇಕಷ್ಟೇ, ಆತರ ಇರ್ಬೇಕು ಅಡಿಗೆ ಅಂದ್ರೆ. ನೋಡಿ ಇವಾಗ ಇದು ಹಸಿ ಇದು ವಾಸನೆಲ್ಲ ಹೋಗಿರುತ್ತೆ. ನೋಡಿ ಅವಾಗ್ಲಿಂದ ಇಟ್ಟಿದ್ದೀನಿ, 5 ಮಿನಿಟ್ಸೇ ಆಯ್ತು. ಒಟ್ನಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀವು ಉಳಿದಿಲ್ಲ ಅಂದ್ರೆ ಆ ಟೇಸ್ಟ್ ಚೆನ್ನಾಗಿರಲ್ಲ ಅಷ್ಟೇ. ಸಾರ್ಗ್ ಹಾಕಿದ್ರು ಅದೇ ತರ ಸ್ಮೆಲ್ ಬರುತ್ತಲ್ವಾ? ಇನ್ನ ಒಂದ್ ಚೂರು ಉರಿಬೇಕು. ಈ ಬೇಳೆನ ಈ ಪಾಲಕ್ ಜೊತೆ ನೀವು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ಸಾಂಬಾರ್ ರೆಡಿ. ಚೆನ್ನಾಗಿ ಕುದ್ಬಿಟ್ಟು ಒಂಚೂರು ಉಪ್ಪು ಎಷ್ಟು ಬೇಕಷ್ಟು ಹಾಕೊಂಡ್ರೆ ಪಾಲಕ್ ದಾಲ್ ರೆಡಿ. ಇವಾಗ ನಾನು ಒಂಚೂರು ಪಿಂಕ್ ಸಾಲ್ಟ್ ಹಾಕ್ತಾ ಇದೀನಿ. ಸೊ ನೋಡೋಣ, ಯಾಕಂದ್ರೆ ಫಸ್ಟ್ ಹಾಕಿದ್ದೆ ಅಲ್ವಾ, ಅದಕ್ಕೆ ಟೇಸ್ಟ್ ಹಾಕೊಂಡು ನೋಡಿ ಒಂಚೂರು ಕುದ್ಮೇಲೆ ತಿರ್ಗಾ ಬೇಕು ಅಂದ್ರೆ ಹಾಕೋತೀನಿ. ನೋಡಿ ಈ ತರ ಸ್ವಲ್ಪ ತಿಕ್ಕಾಗೂ ಮಾಡ್ಕೋಬಹುದು. ನಾನ್ ಇವಾಗ ಅನ್ನ ಸಾರ್ಗೆ ವೈಟ್ ರೈಸ್ ಮಾಡಿರೋದ್ರಿಂದ ಒಂಚೂರು ಅದು ಕುದ್ದಿ ಇನ್ನೊಂದ್ ಚೂರು ಗಟ್ಟಿ ಬರುತ್ತೆ. ಲಿಟ್ರಲಿ ವಿಡಿಯೋಗೋಸ್ಕರ ಅಂತ ಅಲ್ಲ, ತುಂಬಾ ಚೆನ್ನಾಗಿದೆ ನಮ್ಮ ಅಕ್ಕ ಮಾಡಿರೋದು. ಒಂಚೂರು ಉಪ್ಪು ಕಮ್ಮಿ ಆಯ್ತು, ಒಂಚೂರು ಉಪ್ಪು ಕಡಿಮೆ ಆಯ್ತು, ಲೈಕ್ ಅದು ಬಿಟ್ಟರೆ ಇನ್ನೇನು ಇಲ್ಲ. ಚೆನ್ನಾಗಿದೆ ಗೈಸ್. ಈಗ ಎಲ್ಲಿ ಹೋಗ್ತಿದೆ ಅಂತ ನಮ್ಮ ಅಕ್ಕ ಕರ್ದಿದ ತಕ್ಷಣ ಡಿಂಗ್ 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 ಅಂತ ಶಿವ ಅಂತ ಆಚೆ ಹಿಂದೆ ಹೋಗ್ತಾ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಎಂಟರ್ಟೈನಿಂಗ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.